ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ಶ್ರೀದೇವಿ. ದೇವೀಸ್ ಕಿಚನ್ ನೋಡುವಂಥ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ನಮಸ್ಕಾರ. ಹಾಗೆಯೇ ತುಂಬ ಖುಷಿ ಆಗ್ತದೆ. ನೀವು ಇನ್ನಷ್ಟು ಪ್ರಮೋಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ತುಂಬ ಜನರೊಂದಿಗೆ ಹಂಚ್ಕೊಳ್ಳಿ, ವಿಡಿಯೋಗಳನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಹಾಗೆ ಅಡುಗೆಯನ್ನು ಪರಿಪೂರ್ಣವಾಗಿ ಕಲೀರಿ ಅಂತ ಹೇಳ್ತಾ ಇವತ್ತಿನ ಕಿಚನಲ್ಲಿ ಮಾಡ್ತಾಯಿದ್ದೀನಿ ಮಾವಿನಕಾಯಿ ತೊಕ್ಕು. ಹೇಗಿದ್ದರೂ ಬೇಸಿಗೆ ಸಮಯದಲ್ಲಿ ಮಾವಿನಕಾಯಿ ಬರುತ್ತೆ, ಅದಾದ ನಂತರ ಹಣ್ಣು ಬರುತ್ತೆ. ಸೊ ಮಾವಿನಕಾಯಿ ಬರುವಾಗ ತರಾವರಿ ಆದಂಥ ಅಡುಗೆಯನ್ನು ಮಾಡ್ತೀವಿ, ಮಾವಿನ ಹಣ್ಣು ಬಂದಾಗ ತರಾವರಿ ಅಡುಗೆಯನ್ನು ಮಾಡ್ತೀವಿ. ಅದರಲ್ಲಿ ಇವತ್ತು ಒಂದು ಅಡುಗೆ ಏನಪ್ಪ ಅಂತಂದರೆ ಮಾವಿನಕಾಯಿ ತೊಕ್ಕು ಮಾಡೋಣ. ಮಾವಿನಕಾಯಿ ತೊಕ್ಕು ಅದ್ಭುತವಾಗಿರುತ್ತೆ, ತುಂಬ ದಿನಗಳ ಕಾಲ ಇಟ್ಕೊಳ್ಬಹುದು, ತಿನ್ಬಹುದು, ಹಾಗೆಯೇ ರುಚಿ ಕೂಡ ನಾಲ್ಗೆಗೆ ಅನ್ನೋ ಥರ ಇರುತ್ತೆ. ಹಾಗಾಗಿ ಇವತ್ತಿನ ಕಿಚನಲ್ಲಿ ಮಾವಿನಕಾಯಿ ತೊಕ್ಕು ಮಾಡೋಣ. ದೇವೀಸ್ ಕಿಚನ್ ನೋಡ್ತಾ ಇರೋರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ವಚ್ಛಂದ ಮನಸ್ಸಿನಿಂದ ತಿಳಿಸಿ ಅಂತ ಹೇಳ್ತಾ ಬನ್ನಿ ಕಿಚನಲ್ಲಿ ಹೇಳ್ಕೊಟ್ಬಿಡ್ತೀನಿ ನಿಮಗೆ ಹೇಗೆ ಈ ತೊಕ್ಕನ್ನು ಮಾಡೋದು ಅಂತ. ಮೊದಲಿಗೆ 2 ದೊಡ್ಡ ಹಸಿ ಮಾವಿನಕಾಯನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹೀಗಿಟ್ಕೊಳ್ಳಿ. ಆ ನಂತರದಲ್ಲಿ ನೋಡಿ, ಈಗ ಇದಕ್ಕೆ ಬೆಲ್ಲ ಬೇಕಾಗತ್ತೆ, 1-2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 1 ಬಟ್ಲು, ಅದಾದ ನಂತರ ಇಂಗು ಬೇಕಾಗುತ್ತೆ, ಅರಿಶಿನ 1 ಚಮಚ ಬೇಕಾಗುತ್ತೆ, ಆನಂತರದಲ್ಲಿ ಸಾಸಿವೆ 1-2 ಚಮಚ, ಆನಂತರದಲ್ಲಿ ಮೆಂತ್ಯ ಕಾಳು 1 ಚಮಚದಷ್ಟು ಬೇಕಾಗುತ್ತೆ. ಇವಿಷ್ಟನ್ನು ನಾವು ಮಾಡ್ಕೊಂಡ ನಂತರ ಒಣಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಬೇಕಾಗುತ್ತೆ. ಒಣಮೆಣಸಿನಕಾಯಿಗೆ ಬ್ಯಾಡಗಿ ಮತ್ತು ಗುಂಟೂರು ಸೇರಿಸಿ ತಗೊಳ್ಳಿ. ಮೊದಲಿಗೆ ಮಾವಿನಕಾಯನ್ನು ಸಣ್ಣದಾಗಿ ಹಚ್ಕೊಳ್ಳಿ, ಇಲ್ಲಾಂದರೆ ತುರಿದಿಟ್ಕೊಳ್ಳಿ, 2 ಏನು ಬೇಕಾದ್ರೂ ಮಾಡ್ಬೋದು. ಆನಂತರದಲ್ಲಿ ಬಾಣಲೆಯನ್ನು ನಾವು ಕಾಯಲಿಕ್ಕೆ ಇಡೋಣ. ಬಾಣಲೆಯನ್ನು ಬಿಸಿ ಆದ ನಂತರ 1 ಚೂರು ಎಣ್ಣೆಯನ್ನು ಹಾಕಿ ಅದಕ್ಕೆ ಮೆಂತ್ಯ ಕಾಳು 1 ಚಮಚ, ಅಂದರೆ ಸಣ್ಣ ಚಮಚದಷ್ಟು ಮೆಂತ್ಯ ಕಾಳನ್ನು ಅದಕ್ಕೆ ಹಾಕಿ ಅದರಲ್ಲಿ ನಾವು ಬಾಡಿಸ್ಕೊಳ್ಳೋಣ. ಆ ಬಾಡಿಸ್ಕೊಂಡ ನಂತರ ಆಗಲೇ ನಾವು ಒಣಮೆಣಸಿನ್ಕಾಯಿ 2 ಬಗೆಯದ್ದು ಹಾಕ್ಬಿಟ್ಟು, ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಮತ್ತು ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡ್ಬೇಕು. ಆ ನಂತರದಲ್ಲಿ ನಾವೇನು ಮಾಡಬೇಕು, ಅದೇ ಬಿಸಿ ಬಾಣಲೆಗೆ ಈ ಎಲ್ಲ ತುರಿದಿದ್ದು ಅಥವಾ ಹೆಚ್ಚಿದ್ದು ಮಾವಿನ ಹೋಳು ಇರ್ತದಲ್ಲ ಸಣ್ಣದಾಗೆ, ಅವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಹೋಗಬೇಕು. ಸ್ವಲ್ಪ ಆಗಬೇಕು, ಅದರಲ್ಲೇ ಬಿಸಿ ಆಗಬೇಕಾಗತ್ತೆ, ಅಂದರೆ ಸ್ವಲ್ಪ ಬೆಂದ ಹಾಗೆ ಆಗಬೇಕಾಗತ್ತೆ. ಆ ನಂತರದಲ್ಲಿ ಅದಕ್ಕೊಂಚೂರು ಉಪ್ಪು ಸೇರಿಸೋಣ. ಉಪ್ಪು ಸೇರಿಸಿದ್ರೆ ಏನಾಗುತ್ತದೆ, ಬೇಗ ಬೆಂದು ಹೋಗುತ್ತೆ. ಅದಕ್ಕೋಸ್ಕರ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಡೋಣ. ಹಾಕಿದ ನಂತರ ಅರಿಶಿನ 1 ಚಿಟಿಕೆ ಅಥವಾ 1 ಸಣ್ಣ ಚಮಚದಷ್ಟು ಅರಿಶಿನವನ್ನು ಹಾಕಿ ಅದನ್ನು ಕೂಡ ಮತ್ತೆ ಬಾಡಿಸ್ತಾ ಹೋದಾಗ ಸ್ವಲ್ಪ ಮೆತ್ತಗಾಗುತ್ತೆ. ಅದಾದ ನಂತರ ಸ್ಟವ್ ಆಫ್ ಮಾಡಿಬಿಡೋದು. ಅದು ಸ್ವಲ್ಪ ಹೊತ್ತು ಆರಬೇಕು. ಈಗ ಮಿಕ್ಸಿಗೆ ಆಗಲೇ ನಾವು ಹುರಿದಿಟ್ಕೊಂಡಿದ್ವಲ್ಲ ಮೆಣಸಿನಕಾಯಿ, ಮೆಂತ್ಯ ಅವೆಲ್ಲವನ್ನು ಹಾಕಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಆ ಪೌಡ್ರ್ ಆದಮೇಲೆ ಅದಕ್ಕೇ ಈಗ ಏನು ಮಾಡ್ತೀವಿ, ನಾವು ಈ ಮಾವಿನ ತಿರುಳು ಇರುತ್ತಲ್ಲ, ನಾವೇನು ಸಣ್ಣದಾಗಿ ಹಚ್ಚಿಟ್ಕೊಂಡಿರ್ತೀವೋ ಅಥವಾ ತುರಿದಿರ್ತೀವೋ ಅವಷ್ಟನ್ನು ಹಾಕ್ಬಿಟ್ಟು, ಈಗ ಬೇಯಿಸ್ಕೊಂಡಿದ್ವಲ್ಲ ಅವುಗಳಲ್ಲಿ ಅವಷ್ಟನ್ನು ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಂಡ್ಬಿಡೋದು. ನೀರು ಹಾಕಬಾರ್ದು, 1 ತೊಟ್ಟು ನೀರು ಕೂಡ ಹಾಕಬಾರ್ದು. ಈ ರೀತಿ ಚಟ್ನಿ ಥರ ಆಗೋಗುತ್ತೆ. ಇದಾದ ನಂತರ ಮತ್ತೆ ಬಾಣಲೆ ಇಟ್ಟು ಎಣ್ಣೆಯನ್ನು ಹಾಕಿ 4-5 ಚಮಚದಷ್ಟು ಅದಕ್ಕೆ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಚಿಟಾಪಟ ಅಂದ ಕೂಡಲೇ ಇಂಗನ್ನು ಹಾಕಬೇಕು. ಹಿಂಗೆ ಹಾಕಿದ ತಕ್ಷಣ ಒಂದು ಗಮ್ಮನೋ ಫ್ಲೇವರ್ ಬಂದ್ಬಿಡುತ್ತೆ ನೋಡಿ, ಅದೇ ಮಜಾ. ಅದಾದ ನಂತರ ಈ ಪೇಸ್ಟ್ ಏನೇನು ರುಬ್ಕೊಂಡಿದ್ದೀವಿ ಚಟ್ನಿ ಅಷ್ಟನ್ನು ಅದರಲ್ಲಿ ಹಾಕಿ ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಬೇಕು. ಆ ಎಣ್ಣೆ ಬಾಣಲೆಯಿಂದ ಬಿಟ್ಕೊಳ್ಳೋವರೆಗೂ ಇದನ್ನು ಕುದಿಸ್ಬೇಕು, ಚೆನ್ನಾಗಿ ಕುದಿಸ್ಬೇಕು. ಅವಾಗೇನಾಗುತ್ತೆ, ಎಲ್ಲ ಪದಾರ್ಥದ ಹುರಿದಂತಹ ಹಸಿ ಅಂಶಗಳೆಲ್ಲ ಹೋಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕಾಲ ನೀವು ಇಟ್ಕೊಳ್ಬೋದಾಗುತ್ತೆ, ಒಂದು 15 ದಿವಸ ಅಂತೂ ಖಂಡಿತ ಇಟ್ಕೋಬೋದು. ಈ ಹಂತದಲ್ಲಿ ನಾವು ಬೆಲ್ಲವನ್ನು ಹಾಕೋಣ. ಬೆಲ್ಲ ಹಾಕುವಾಗ ನಾನು ಹೇಳ್ತೀನಿ, ಬೆಲ್ಲ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನ, ಹಾಗಂತ ತುಂಬ ಹಾಕ್ಬಿಡ್ಬೇಡಿ, ಸ್ವಲ್ಪ ಬೆಲ್ಲ ಮುಂದಿರಬೇಕು. ಆ ಹುಳಿಗೆ ಮತ್ತು ಉಪ್ಪಿಗೆ ಈ ಬೆಲ್ಲ ಹೊಂದಿ ಖಾರನೂ ಇದ್ದರೆ ಸಕ್ಕತ್ತಾಗಿರುತ್ತೆ. ಇವಿಷ್ಟು ಆದಮೇಲೆ ನೋಡಿ, ಈ ರೀತಿ ಪೇಸ್ಟ್ ಆಗ್ತಾ ಹೋಗುತ್ತೆ. ನೀವು ಎಣ್ಣೆ ಹಾಕ್ತಾ ಇದೆಲ್ಲ ಹೀರ್ಕೊಳ್ತಾ ಹೋಗುತ್ತೆ. ಸೊ ಎಣ್ಣೆ ಕೂಡ ಒಳ್ಳೆಯದು, ಯಾಕಂದರೆ ಅದು ಕೂಡ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. ಇಷ್ಟಾಯಿತು, ಮುಗೀತು ತೊಕ್ಕಿನ ಕೆಲಸ. ಸೊ ಡಬ್ಬಿಗೆ ತುಂಬಿಟ್ಟು ಮೇಲ್ಗಡೆ ಒಗ್ಗರಣೆಯನ್ನು ಮತ್ತೊಮ್ಮೆ ಹಾಕಿ ಕರಿಬೇವು ಸೊಪ್ಪನ್ನು ಮೇಲೆ ಅಲಂಕರಿಸಿಬಿಟ್ರೆ ರುಚಿಯಾದಂಥ ಮಾವಿನಕಾಯಿ ತೊಕ್ಕು ರೆಡಿ. ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ, ಬಳಸ್ಕೊಳ್ಳಿ. 1 ತಿಂಗಳು ಬೇಕಾದ್ರೂ ಬಳಸ್ಕೊಬೋದು ನೀವು, ಆದರೆ ಫ್ರಿಜ್ಜಲ್ಲಿ ಇಡಬೇಕು, ಹೊರಗಡೆ ಇಡಬಾರ್ದು. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಹಾಗೆ ಈ ಒಂದು ತೊಕ್ಕನ್ನು ನಾನು ಆಗಲೇ ಹೇಳಿದಾಗೆ ಚಪಾತಿ ಜೊತೆಗೆ ರೆಡಿ, ಏನು ಚಟ್ನಿ ಮಾಡಬೇಕಾಗಿಲ್ಲ, ಹಾಕ್ಕೊಂಡು ತಿನ್ಬೋದು. ಅದಿಲ್ವಾ, ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತೊಕ್ಕನ್ನು ಸ್ವಲ್ಪ ಹಸಿ ಎಣ್ಣೆಯನ್ನು ಹಾಕ್ಕೊಂಡು ಕಲಸಿ ತಿಂದು ನೋಡಿ. ತಿಂದ ನಂತರ ನಂಗೆ ಕಮೆಂಟ್ ಮಾಡಿ ಹೇಳಿ. ಇದಕ್ಕಿಂತ ವಂಡರ್ಫುಲ್ ಕಾಂಬಿನೇಷನ್ ಅಂದರೆ ಮೊಸರನ್ನ, ತಂಪಾದ ಮೊಸರನ್ನಕ್ಕೆ
ಸೈಡ್ಗೆ ಒಂಚೂರು ಹಾಕ್ಕೊಂಡು ತಿನ್ನೋಡಿ, ಅದು ಕೂಡ ಅಷ್ಟೇ ಸೂಪರ್ ಟೇಸ್ಟ್. ಇವಿಷ್ಟನ್ನು ಪ್ರಯೋಗಿಸಬಹುದು, ದೋಸೆಗೆ ಇಡ್ಲಿಗೆ ಯಾವುದ್ರಲ್ಲಿ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಮಾವಿನಕಾಯಿ ತೊಕ್ಕು ಮಾಡಿ ಹೇಳಿ ಹೇಗಿತ್ತು ಅಂತ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದೇನು, ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಜನರೊಂದಿಗೆ ಹಂಚ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಹೆಚ್ಚಾಗಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.